ಮುಂದಿನ ಸುದ್ದಿ ಬಿಹಾರ ಕಡೆ ಹೋಗೋಣ. ಇನ್ನು 4 ದಿವಸ ಮೊದಲ ಸುತ್ತಿನ ಮತದಾನ ನಡೆಯೋದಕ್ಕೆ ಬಿಹಾರದಲ್ಲಿ ನವೆಂಬರ್ 6ನೇ ತಾರೀಕು. ಇವತ್ತು 1ನೇ ತಾರೀಕು ಮುಗೀತು ಆಲ್ರೆಡಿ. ಎರಡೂ ಮೈತ್ರಿಗಳು ಭರ್ಜರಿ ಪ್ರಣಾಳಿಕೆಗಳನ್ನು ಕೊಟ್ಟಿದ್ದಾವೆ. ಭರ್ಜರಿ ಪ್ರಣಾಳಿಕೆಗಳು, ಪ್ರಜಾಪ್ರಭುತ್ವದ ದುರಂತ. ಸ್ವಲ್ಪ ನೋಡ್ಕೊಂಡು ಕೊಡ್ರು ಅಂತ ಹೇಳುವುದಕ್ಕೆ ಪಕ್ಷಗಳಿಗೆ ಪ್ರಣಾಳಿಕೆ ಆಶ್ವಾಸನೆ ಕೊಡೋಕೆ ಸ್ವಲ್ಪ ನೋಡ್ಕೊಂಡು ಕೊಡ್ರಪ್ಪ ಅಂತ ಹೇಳೋದಕ್ಕೆ ಯಾವ ಕಾನೂನು ನಮ್ಮಲ್ಲಿಲ್ಲ, ಯಾವ ನಿಯಮಗಳು ನಮ್ಮಲ್ಲಿಲ್ಲ. ಬೇಕಾದ್ದೇ ಕೊಡ್ತಾರೆ. ಅದಾದ ಮೇಲೆ ಇವರ ಪ್ರಣಾಳಿಕೆಯನ್ನು ಅವರು ಟೀಕೆ ಮಾಡೋದು, ಅವರ ಪ್ರಣಾಳಿಕೆಯನ್ನು ಇವರು ಟೀಕೆ ಮಾಡೋದು. ಅದರಲ್ಲೂ ಈ ಗ್ಯಾರಂಟಿಗಳ ಶುರುವಾದ ಮೇಲೆ ಅಂದರೆ ಒಂದು ಅಂದಾಜಾದರೂ ಬೇಡವಾ? ಬಿಹಾರದ ಬಜೆಟ್ಟು 3,17,000 ಕೋಟಿ ಟೋಟಲ್ ಬಜೆಟ್ ಗಾತ್ರ. ಆ 3,17,000 ಕೋಟಿಯಲ್ಲಿ ಸಂಬಳ ಸಾರಿಗೆ ಆಗಬೇಕು, ಉಳಿದ ಸರ್ಕಾರದ ಖರ್ಚುಗಳಾಗಬೇಕು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಬೇಕು, ಎಲ್ಲ ಆಗಬೇಕು 3,17,000 ಕೋಟಿಯಲ್ಲಿ. ಇಷ್ಟು ಬಜೆಟ್ ಇಟ್ಕೊಂಡಿರುವ ರಾಜ್ಯದಲ್ಲಿ ಒಂದು ಚುನಾವಣೆ ನಡೀತಾ ಇದ್ದರೆ ವಿರೋಧ ಪಕ್ಷ ಒಂದು ಭರವಸೆ ಕೊಟ್ಟಿದೆ. ಅರ್ಥಾತ್ ವಿರೋಧ ಪಕ್ಷದ ಮೈತ್ರಿಕೂಟ ಮಹಾಗಠಬಂಧನ ಒಂದು ಭರವಸೆ ಕೊಟ್ಟಿದೆ. ನಾವು ಅಧಿಕಾರಕ್ಕೆ ಬಂದರೆ ಬಿಹಾರದ ಪ್ರತಿ ಕುಟುಂಬಕ್ಕೂ ಒಂದೊಂದು ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ. ಕಾಂಗ್ರೆಸ್ಸು, RJD, VIP, CPI, CPIMಗಳನ್ನು ಒಳಗೊಂಡಂಥ ಮಹಾಗಠಬಂಧನ್ನ ಭರವಸೆ ಇದು. ಪ್ರತಿ ಕುಟುಂಬಕ್ಕೂ ಒಂದೊಂದು ಸರ್ಕಾರಿ ನೌಕರಿ. 2.5 ಕೋಟಿ ಕುಟುಂಬಗಳಿದ್ದಾವೆ ಬಿಹಾರದಲ್ಲಿ. ಇವರು BJP ಅವರು ಏನೋ ಒಂದು ಲೆಕ್ಕ ಹಾಕಿದ್ದಾರೆ, ಅದನ್ನು ಅಂದರೆ ಸಂಬಳ ಸಾರಿಗೆ ಎಲ್ಲ ಸೇರಿಸಿ ಲೆಕ್ಕ ಹಾಕಿದ್ದಾರೆ ಅಂತ ಅನ್ಸುತ್ತೆ. 2.5 ಕೋಟಿ ಕುಟುಂಬಗಳ ಪೈಕಿ ಪ್ರತಿ ಕುಟುಂಬಕ್ಕೂ ಒಂದೊಂದು ಸರ್ಕಾರಿ ನೌಕರಿ ಕೊಟ್ಟರೆ 6 ಲಕ್ಷ ಕೋಟಿ ಖರ್ಚಾಗತ್ತೆ. 3,17,000 ಕೋಟಿಯ ಬಜೆಟ್ ಇಟ್ಕೊಂಡು 6 ಲಕ್ಷ ಕೋಟಿ ಖರ್ಚಿನ ಆಶ್ವಾಸನೆಗಳನ್ನು ನೀವು ಹೆಂಗೆ ಕೊಡ್ತೀರಿ ಅಂತ BJPಗರ ಕೇಳಿದ್ರೆ ತೇಜಸ್ವಿ ಯಾದವ್ ಹೇಳ್ತಾರೆ, ನಾನು ಓಟ್ ಹಾಕಿ ಗೆಲ್ಲಿಸ್ ನೋಡಿ ನಾನು ಕೊಡ್ತೀನಿ ಹೆಂಗೋ ಅಂತ. ಓಟ್ ಹಾಕಿ ಗೆಲ್ಲಿಸ್ ನೋಡಿ ನಾನು ಹೆಂಗೋ ಕೊಡ್ತೀನಿ ಅಂತಾರೆ ಅವರು. ಮಹಾಗಠಬಂಧನ ಅಧಿಕಾರಕ್ಕೆ ಬಂದರೆ ಪ್ರಮಾಣ ವಚನ ಸ್ವೀಕರಿಸಿದ 15 ದಿವಸನೋ 20 ದಿವಸನೋ ಅಷ್ಟರಲ್ಲಿ ಕಾನೂನೇ ಪಾಸ್ ಮಾಡಿಬಿಡ್ತಾರಂತೆ. 20 ದಿವಸದೊಳಗೆ ಕಾನೂನೇ ಪಾಸ್. ಕಡ್ಡಾಯವಾಗಿ ಒಂದು ಕುಟುಂಬಕ್ಕೊಂದು ಸರ್ಕಾರಿ ನೌಕರಿ ಇರಲೇಬೇಕು ಅನ್ನುವ ಕಾನೂನನ್ನೇ ಪಾಸ್ ಮಾಡಿಬಿಡ್ತಾರಂತೆ. ನಾನು ನೆನ್ನೆನೇ ಒಂದು ಲೆಕ್ಕಾಚಾರ ಹೇಳಿದ್ದೆ ನಿಮಗೆ. ಕರ್ನಾಟಕ 7 ಕೋಟಿ ಜನಸಂಖ್ಯೆ ಇದೆ, 7.5 ಲಕ್ಷ ಸರ್ಕಾರಿ ನೌಕರರಿದ್ದಾರೆ ನಮ್ಮಲ್ಲಿ. ವೆಕೆನ್ಸಿಗಳಿದ್ದಾವೆ. ವೆಕೆನ್ಸಿ ಎಷ್ಟು ಅಂತ ಲೆಕ್ಕ ಹಾಕಿದ್ರೆ 2.5 ಲಕ್ಷ ವೆಕೆನ್ಸಿಗಳಿದ್ದಾವಂತೆ, ಭರ್ತಿ ಆಗಬೇಕಾಗಿರುವ ಹುದ್ದೆಗಳು. ಆಯ್ತಪ್ಪ, ಇನ್ನೂ ತುಂಬಿ 3.5 ಲಕ್ಷ ಭರ್ತಿ ಅಂತ ಅನ್ಕೊಳ್ಳೋಣ. ಕರ್ನಾಟಕದ ಸ್ಟೇಟ್ ಮಿಷನರಿ ನಡೆಸೋದಕ್ಕೆ 11 ಲಕ್ಷ ಸರ್ಕಾರಿ ನೌಕರರು ಬೇಕು ಅಂತ ಲೆಕ್ಕಾಚಾರ. ಅಲ್ಲಿ 2.5 ಕೋಟಿ ಸರ್ಕಾರಿ ನೌಕರರು ಇಟ್ಕೊಂಡು ಏನು ಕೆಲಸ ಮಾಡಿಸ್ತೀರಿ ಅವ್ರ ಹತ್ರ? ನೌಕರಿ ಅನ್ನುವಂಥದ್ದು ಒಬ್ಬ ನೌಕರನ ಪ್ರೊಡಕ್ಟಿವಿಟಿಗೆ ಲಿಂಕ್ ಆಗೋದು ಬೇಡವಾ? ಅಂದರೆ ನೌಕರಿ ಅನ್ನೋದು ಈ ಸ್ಕಾಲರ್ಶಿಪ್ ಕೊಟ್ಟಂಗೆ, ವೃದ್ಧಾಪ್ಯ ವೇತನ ಕೊಟ್ಟಂಗೆ, ಈ ಅಂಗವಿಕಲ ವೇತನ ಕೊಟ್ಟಂಗೆ ಹಂಗೆ ಸಂಬಳ ಕೊಡೋದ? ಅವ್ರನ್ನ ಇಟ್ಕೊಂಡು ಏನು ಮಾಡ್ತೀರಿ 2.5 ಕೋಟಿ ಜನರನ್ನ? ಭರವಸೆ. ಈ ಬಿಹಾರದಲ್ಲಿ ಸಮಸ್ಯೆ ಏನಂದರೆ ಜಾಬ್ಸ್ ಇಲ್ಲ, ಅಲ್ಲಿ ಕೆತ್ತು ತಿನ್ನುವ ನಿರುದ್ಯೋಗ ಇದೆ, ಇಂಡಸ್ಟ್ರಿಗಳ ಕಡಿಮೆ. ಅವರಿಗೆ ಬಿಹಾರ್ನಲ್ಲಿ ಶಿಕ್ಷಣ ಮುಗಿಸಿದ, SLC ಮುಗಿಸಿದ್ರು, PUC ಮುಗಿಸಿದ್ರು, ಡಿಗ್ರಿ ಮುಗಿಸಿದ್ರು, ಅವರಿಗಿರುವ ಒಂದೇ ಒಂದು ಲೂಕ್ರೇಟಿವ್ ಆಪ್ಷನ್ ಅಂದರೆ ಗೌರ್ಮೆಂಟ್ ಜಾಬ್. ನೋಡಿ, ಬಿಹಾರಿಗಳು ಎಷ್ಟು ಜನ ನಿಮಗೆ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತಾರೆ, ಗೌರ್ಮೆಂಟ್ ಜಾಬಿಗೆ ಬರೀತಿರ್ತಾರೆ. IAS IPS ಬಿಹಾರದವ್ರು ತುಂಬ ಜಾಸ್ತಿ ಇದ್ದಾರೆ. ಅವ್ರಿಗೆ ಇರೋದು ಲುಕ್ರೇಟಿವ್ ಆಪ್ಷನ್ ಕಾಣಿಸೋದೇ ಅದು. ಅವರು ಓಟ್ ಬರಬೇಕು ಅಂದರೆ ನಾವು ಮನೆಗೊಂದು ಕೊಟ್ಟೆ ಕೊಡ್ತೀವಪ್ಪ ನೌಕರಿ ಅಂತ ಹೇಳೋದು, ಮನೆಗೊಂದು ನೌಕರಿ ಕೊಟ್ಟೆ ಕೊಡ್ತೀವಿ ಅಂತ. ಇಡೀ ಕುಟುಂಬ ಓಟ್ ಹಾಕತ್ತಂತ ಲೆಕ್ಕಾಚಾರ ಆಯಿತು. ಹಾಗಂತ BJP ಅವರನ್ನು ಕಡಿಮೆ ಕೊಟ್ಟಿದ್ದಾರೆ ಆಶ್ವಾಸನೆನ. BJP, RJD, RJP ಸೇರಿಕೊಂಡಿರುವಂಥ ಮೈತ್ರಿ, BJP, RJD ಅಂತೆ ನಾನು,
BJP JDU ಸೇರಿದಂಥ ಮೈತ್ರಿ ಅವರೇನು ಕಡಿಮೆ ಆಶ್ವಾಸನೆ ಕೊಟ್ಟಿದ್ದಾರ? ಅವರು ಅಧಿಕಾರಕ್ಕೆ ಬಂದರೆ 5 ವರ್ಷದಲ್ಲಿ 1 ಕೋಟಿ ಸರ್ಕಾರಿ ನೌಕರಿ ಕೊಡ್ತಾರಂತೆ. 1 ಕೋಟಿ ಸರ್ಕಾರಿ ನೌಕರಿ. ಅವರು 2.5 ಕೋಟಿ ಸರ್ಕಾರಿ ನೌಕರಿ ಕೊಡೋ ಮಾತಾಡ್ತಿದ್ದಾರೆ, ಇವರು 1 ಕೋಟಿ ಸರ್ಕಾರಿ ನೌಕರಿ ಕೊಡೋ ಮಾತಾಡ್ತಿದ್ದಾರೆ. ಏನು ಮಾಡ್ತೀರಿ 1 ಕೋಟಿ ಸರ್ಕಾರಿ ನೌಕರನ್ನ ಇಟ್ಕೊಂಡು? ಏನು ಕೆಲಸ ಮಾಡಿಸ್ತೀರಿ ಅವ್ರ ಹತ್ರ? ಯಾವ ಡಿಪಾರ್ಟ್ಮೆಂಟಿಗೆ ಹಾಕ್ತೀರಿ ಅವ್ರನ್ನ? ಶಾಲೆಯಲ್ಲಿ 10 ಜನ ಮಕ್ಕಳು 20 ಜನ ಟೀಚರ್ಸು ಮಾಡಿಡೋಕ್ಕಾಗತ್ತಾ? ಪ್ರಶ್ನೆ ಕೇಳ್ತಾ ಇದ್ದಾರೆ BJP ಅವರು, ಎಲ್ಲಿಂದ ತರ್ತೀರ 6 ಲಕ್ಷ ಕೋಟಿ ಅಂತ? ತೇಜಸ್ವಿ ಅದ ಓಟ್ ಹಾಕಿ ನನಗೆ, ಮಾಡ್ತೀನೋ ಎಲ್ಲೋ ನೋಡಿರಂತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.